ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 30 ವರ್ಷಗಳ ನಂತರ ಈ ದೀಪಾವಳಿಯಲ್ಲಿ ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿ ನಿಮ್ಮ ನಿಂತ ಭಾಗ್ಯವನ್ನು ಮತ್ತೆ ಜೀವಂತಗೊಳಿಸಲು ಬರುತ್ತಿದೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ನಿಂತಂತಾಗುತ್ತದೆ. ಪ್ರಯತ್ನ ಮಾಡಿದರೂ ಫಲ ಸಿಗುವುದಿಲ್ಲ. ಎಲ್ಲ ದಾರಿಗಳು ಮುಚ್ಚಿದಂತಾಗುತ್ತವೆ. ಕನಸುಗಳು ಅರ್ಧದಲ್ಲೇ ನಿಂತು ಹೋಗುತ್ತವೆ. ಹಾಗೆ ಭಾಗ್ಯವೇ ನಿಮ್ಮ ಮೇಲೆ ಬೀಗ ಹಾಕಿದಂತಾಗುತ್ತದೆ. ಇಂತಹ ಕಾಲವು ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವು ಸಮಯ ಬರುತ್ತದೆ. ಆದರೆ ಈಗ ಅಕ್ಟೋಬರ್ 18ರಿಂದ ದೀಪಾವಳಿಗೆ ಮೊದಲು ದೇವಗುರು ಬೃಹಸ್ಪತಿ ತಮ್ಮ ಉಚ್ಚ ರಾಶಿಗೆ ಪ್ರವೇಶಿಸುತ್ತಿದ್ದಾರೆ. ಇದು ಮಿಥುನ ರಾಶಿಯವರಿಗಾಗಿ ಸಾಮಾನ್ಯ ಸಮಯವಲ್ಲ. ಇದು ಅವರ ಜೀವನದ ದಿಕ್ಕು ತಕ್ಷಣ ಬದಲಾಯಿಸುವ ಚಿನ್ನದ ಕ್ಷಣವಾಗಿದೆ. ಬೃಹಸ್ಪತಿಯ ಈ ಶಕ್ತಿ ನಿಮ್ಮ ಭಾಗ್ಯವನ್ನು ಪುನರುಜ್ಜೀವಗೊಳಿಸಿ ಹಳೆಯ ಕಷ್ಟಗಳು ಕರಗಿ ಹೊಸ ಅವಕಾಶಗಳು ಮೂಡುವ ಸಮಯವನ್ನು ಸೂಚಿಸುತ್ತಿದೆ. ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ, ಗುರುದೇವ ಬೃಹಸ್ಪತಿ ಉಚ್ಚ ರಾಶಿಯಲ್ಲಿ ಇದ್ದಾಗ ಅವರ ಶಕ್ತಿ ಅತಿ ತೀವ್ರವಾಗಿರುತ್ತದೆ. ಈ ಬಾರಿ ಅವರ ದೃಷ್ಟಿ ನಿಮ್ಮ ಭಾಗ್ಯ ಭಾವ ಮತ್ತು ದ್ವಾದಶ ಭಾವ ಎರಡರ ಮೇಲೂ ಬೀಳಲಿದೆ. ಇದರ ಅರ್ಥ ವರ್ಷಗಳಿಂದ ನಿಂತಿದ್ದ ಕೆಲಸಗಳು ಈಗ ವೇಗ ಪಡೆಯಲಿವೆ. ಅಪೂರ್ಣ ಕನಸುಗಳು ರೂಪ ಪಡೆಯಲಿವೆ. ನೀವು ಕಳೆದುಕೊಂಡಿದ್ದ ದಾರಿಯು ಮತ್ತೆ ತೆರೆಯಲಿದೆ. ನಿಮ್ಮ ಜೀವನದ ಮಾರ್ಗದಲ್ಲಿ ಗೋಡೆಯಂತೆ ನಿಂತಿದ್ದ ಅಡೆತಡೆಗಳು ಹುಲ್ಲಿನ ತುದಿಯಂತೆ ಹಾರಿ ಹೋಗಲಿವೆ. ಸ್ನೇಹಿತರೆ, ಇದು ಕೇವಲ ಸಮಸ್ಯೆ ನಿವಾರಣೆಯ ಕಾಲವಲ್ಲ, ಇದು ಪುನರ್ಜನ್ಮದಂತ ಒಂದು ಅದ್ಭುತ ಅವಕಾಶವಾಗಿದೆ. ದೇವಗುರು ಬೃಹಸ್ಪತಿ ಈ ದೀಪಾವಳಿಯಲ್ಲಿ ನಿಮಗಾಗಿ 4 ಮಹಾವರಗಳನ್ನು ತರಲಿದ್ದಾರೆ. ಪ್ರತಿಯೊಂದು ವರವು ನಿಮ್ಮ ಭಾಗ್ಯದ ಆಳಕ್ಕೂ ನಿಮ್ಮ ಪ್ರಯತ್ನಗಳ ಶಕ್ತಿಗೂ ಹೊಸ ದಿಕ್ಕನ್ನು ನೀಡುತ್ತದೆ. ಈ ದೀಪಾವಳಿ ನಿಮಗೆ ಕೇವಲ ದೀಪಗಳ ಹಬ್ಬವಲ್ಲ, ಅದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭವಾಗಲಿದೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಒಂದು ಅಂತಹ ಅಧ್ಯಾಯ ಅಲ್ಲಿ ನಿಮ್ಮ ಭಾಗ್ಯವೇ ನಿಮ್ಮ ಜೊತೆ ಸಹಕರಿಸಿ ನಿಮ್ಮ ಕನಸುಗಳನ್ನು ನಿಜವಾಗಿಸಲು ಸಹಕರಿಸುತ್ತದೆ. ಇದು ಕೇವಲ ಅವಕಾಶವಲ್ಲ, ಇದು ದೀರ್ಘಕಾಲದ ಬದಲಾವಣೆಯ ಆರಂಭ. ಈಗ ಬರುವ ಸಮಯದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯಲಿರುವ 5 ಮಹತ್ವದ ಭವಿಷ್ಯವಾಣಿಗಳು ನಿಮ್ಮ ನಿಶ್ಚಿತ ಭಾಗ್ಯಕ್ಕೆ ಹೊಸ ಜೀವ ತುಂಬಲಿವೆ. ಈ ಬದಲಾವಣೆಗಳು ಅಷ್ಟು ಆಳವಾದವೂ ಆಗಿರುತ್ತವೆ. ಮುಂದೆ ವರ್ಷಗಳ ಕಾಲ ಜನರು ನಿಮ್ಮ ಜೀವನದ ಈ ಪರಿವರ್ತನೆಯನ್ನು ನೆನಪಿಸಿಕೊಳ್ಳುವರು. ದೇವಗುರು ಬೃಹಸ್ಪತಿಯ ಕೃಪೆಯಿಂದ ನಿಮ್ಮ ಹಳೆಯ ಸಂಕಟಗಳು ಕರಗಿ ಹೊಸ ದಿಕ್ಕಿನಲ್ಲಿ ಬೆಳಕು ಕಾಣುವ ಕಾಲವು ಈಗ ನಿಮ್ಮ ಮುಂಭಾಗದಲ್ಲಿದೆ. 1. ಮಿಥುನ ರಾಶಿಯವರ ಮೊದಲ ಮಹಾಭವಿಷ್ಯವಾಣಿ. ಈ ದೀಪಾವಳಿಗೂ ಮೊದಲು ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಮೊದಲ ದೀಪ ಬೆಳಗಲಿದೆ. ಈ ಸಮಯ ಮಿಥುನ ರಾಶಿಯವರಿಗಾಗಿ ಭೌತಿಕ ಸುಖ, ಆಸ್ತಿಪಾಸ್ತಿ ಮತ್ತು ಸೌಲಭ್ಯಗಳ ಕೇಂದ್ರವಾಗಿರುತ್ತದೆ. ಭೂಮಿ, ಮನೆ, ವಾಹನ, ಪೋಷಕರಿಂದ ಸಿಗುವ ಸೌಲಭ್ಯಗಳು ಇವೆಲ್ಲವೂ ಇದೇ ಭಾವದಿಂದ ಸಂಬಂಧಗೊಂಡಿರುತ್ತವೆ. ಕಳೆದ ಹಲವು ವರ್ಷಗಳಿಂದ ನೀವು ಮನೆ ಅಥವಾ ವಾಹನ ಖರೀದಿಸಲು, ಪ್ರಾಪರ್ಟಿಯಲ್ಲಿ ಹೂಡಿಕೆ ಮಾಡಲು ಅಥವಾ ಜೀವನದ ಸುಖಗಳನ್ನು ವಿಸ್ತರಿಸಲು ಮಾಡಿದ ಪ್ರಯತ್ನಗಳು ಅಡಚಣೆಗೆ ಒಳಗಾಗಿದ್ದರೆ, ಈ ದೀಪಾವಳಿಯ ಮೊದಲು ದೇವಗುರು ಬೃಹಸ್ಪತಿಯ ಉಚ್ಚ ದೃಷ್ಟಿ ಆ ಎಲ್ಲ ಅಡೆತಡೆಗಳನ್ನು ನಿವಾರಿಸುವುದು. ಶಾಸ್ತ್ರಗಳು ಹೇಳುವಂತೆ ಉಚ್ಚ ಸ್ಥಿತಿಯ ಬೃಹಸ್ಪತಿ ಈ ಭಾವದಲ್ಲಿ ಇದ್ದಾಗ ಭೌತಿಕ ಜೀವನದ ಎಲ್ಲ ಅಡಚಣೆಗಳು ತಾನಾಗಿಯೇ ದೂರವಾಗುತ್ತವೆ. ಇದರ ಹಿಂದಿದೆ ಒಂದು ಅದ್ಭುತ ರಹಸ್ಯ. ದೇವಗುರು ಬೃಹಸ್ಪತಿಯ 3 ದಿವ್ಯ ದೃಷ್ಟಿಗಳು, ಪಂಚಮಿ, ಸಪ್ತಮಿ ಮತ್ತು ನವಮಿ ದೃಷ್ಟಿ. ಈ 3 ದೃಷ್ಟಿಗಳಿಂದಲೇ ವ್ಯಕ್ತಿಯ ಭಾಗ್ಯದ ದೀಪ ಬೆಳಗುತ್ತದೆ. ಈ ಬಾರಿ ಬೃಹಸ್ಪತಿಯ ಪಂಚಮ ದೃಷ್ಟಿ ಅಷ್ಟಮ ಭಾವದ ಮೇಲೆ ಬೀಳಲಿದೆ. ಸಾಮಾನ್ಯವಾಗಿ ಅಷ್ಟಮ ಭಾವವನ್ನು ರಹಸ್ಯ, ಕಷ್ಟ, ಮಾನಸಿಕ ಒತ್ತಡ ಮತ್ತು ಅಡೆತಡೆಗಳ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಈ ಬಾರಿ ಮಿಥುನ ರಾಶಿಗೆ ಇದು ವಿನಾಶದ ಸಂಕೇತವಲ್ಲ, ಇದು ಪುನರ್ಜನ್ಮ ಮತ್ತು ನವೀನೀಕರಣದ ಕಾಲವಾಗಿದೆ. ಈ ದೃಷ್ಟಿಯ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಆಳವಾದ ಬದಲಾವಣೆಗಳು ಸಂಭವಿಸುತ್ತವೆ. ಮಾನಸಿಕ ಶಾಂತಿ ಮತ್ತು ನಕಾರಾತ್ಮಕ ಶಕ್ತಿಯ ನಿವಾರಣೆ. ವರ್ಷಗಳಿಂದ ಜಮೆಯಾಗಿದ್ದ ಚಿಂತೆ ಮತ್ತು ಅಸಮಾಧಾನ ನಿಧಾನವಾಗಿ ಮಾಯವಾಗುತ್ತದೆ. ಅಡೆತಡೆಗಳ ಅಂತ್ಯ. ನಿಮ್ಮ ಪ್ರಯತ್ನಗಳ ನಡುವೆ ನಿಂತಿದ್ದ ತಡೆಗಳು ತಾನಾಗಿಯೇ ಕರಗಿ ಹೋಗುತ್ತವೆ. ಗೌಪ್ಯ ಸಂಪತ್ತು ಮತ್ತು ಅಪ್ರತೀಕ್ಷಿತ ಅವಕಾಶಗಳು. ಅಚ್ಚರಿಯ ಮೂಲಗಳಿಂದ ಹಣ ಅಥವಾ ಲಾಭದ ದಾರಿಗಳು ತೆರೆದುಕೊಳ್ಳುತ್ತವೆ. ಕೆಲವೊಮ್ಮೆ ಹೂಡಿಕೆಗಳಿಂದ, ಕೆಲವೊಮ್ಮೆ ಬಾಕಿ ಪಾವತಿಗಳಿಂದ ಅಥವಾ ಅಜ್ಞಾತ ಮೂಲಗಳಿಂದ. ಇದು ಕೇವಲ ಮೊದಲ ಭವಿಷ್ಯವಾಣಿ ಮಾತ್ರ. ಈ ದೀಪಾವಳಿ ಮಿಥುನ ರಾಶಿಯವರಿಗೆ ಸಮೃದ್ಧಿ, ಮನಃಶಾಂತಿ ಮತ್ತು ಹೊಸ ಅವಕಾಶಗಳ ಯುಗದ ಆರಂಭವನ್ನು ತರುವ ಮಹಾ ಅವಕಾಶವಾಗಿದೆ. 2. ಮಿಥುನ ರಾಶಿಯ 2ನೇ ಮಹಾಭವಿಷ್ಯವಾಣಿ. ಇದು ಅತ್ಯಂತ ಪ್ರಮುಖವಾದದ್ದು.
ಈ ಬಾರಿ ದೇವಗುರು ಬೃಹಸ್ಪತಿಯ ಸಪ್ತಮ ದೃಷ್ಟಿ ನೇರವಾಗಿ ನಿಮ್ಮ ಕರ್ಮಭಾವದ ಮೇಲೆ ಬೀಳಲಿರುವುದು ಮತ್ತು ಕರ್ಮಭಾವವೇ ಜೀವನದ ಆಧಾರ. ಯಥಾ ಕರ್ಮ ತಥಾ ಫಲಂ ಎಂಬ ಸತ್ಯವು ಎಲ್ಲ ಯುಗಗಳಲ್ಲಿಯೂ ಅನಿವಾರ್ಯವಾಗಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿಯೂ ಹೇಳಲಾಗಿದೆ, ಕರ್ಮಣ್ಣೆ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದರೆ ನಿನಗೆ ಕರ್ಮದ ಹಕ್ಕಿದೆ, ಫಲದ ಮೇಲೆ ಅಲ್ಲ. ಆದರೆ ಈ ಬಾರಿ ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿ ಕರ್ಮಭಾವದ ಮೇಲೆ ಬೀಳುವಾಗ ಕೇವಲ ಕರ್ಮವಷ್ಟೇ ಅಲ್ಲ, ಅದರ ಫಲವು ದಿವ್ಯ ಮತ್ತು ಶುಭಕರ ಆಗುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಬೆಳಕು ಮೂಡುವುದು. ನಿಮ್ಮ ಕರ್ಮನಿಷ್ಠೆ ಮತ್ತು ಕಾರ್ಯಶೈಲಿ ಇನ್ನಷ್ಟು ಉನ್ನತವಾಗುತ್ತದೆ. ಕೆಲಸಗಳಲ್ಲಿ ಸ್ಥಿರತೆ, ಆತ್ಮವಿಶ್ವಾಸ ಮತ್ತು ವಿಶ್ವಾಸೌಹಾರ್ದತೆ ಬೆಳೆಯುತ್ತದೆ. ಸಮಾಜದಲ್ಲಿ ನಿಮ್ಮ ಹೆಸರು ಕೇವಲ ಪರಿಶ್ರಮದಿಂದಷ್ಟೇ ಅಲ್ಲ, ಆಶೀರ್ವಾದ ಮತ್ತು ಗೌರವದಿಂದ ನಿರ್ಮಾಣವಾಗುತ್ತದೆ. ಈಗಲೂ ಅಪೂರ್ಣವಾಗಿದ್ದ ಕೆಲಸಗಳಲ್ಲಿ ಯಶಸ್ಸಿನ ದಾರಿ ತೆರೆಯುತ್ತದೆ. ಗುರು ದೃಷ್ಟಿ ಬೀಳುವಾಗ ಸಾಮಾನ್ಯ ಕರ್ಮವು ಕರ್ಮಯೋಗದ ರೂಪ ಪಡೆಯುತ್ತದೆ. ಆದ್ದರಿಂದ ಈ ದೀಪಾವಳಿ ಕೇವಲ ಗ್ರಹ ಪರಿವರ್ತನೆಯ ಕಾಲವಲ್ಲ, ಇದು ದೇವಗುರು ಬೃಹಸ್ಪತಿಯ ಕೃಪಾ ದಿವ್ಯ ವರದಾನವಾಗಿದೆ. ಇದು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ನಿಮ್ಮ ಕರ್ಮದಲ್ಲಿ ಹೊಸ ಬೆಳಕನ್ನು ತುಂಬುತ್ತದೆ. ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಪರಿಚಯ, ಗೌರವ ಮತ್ತು ಸ್ಥಾನಮಾನ ಹೊಸ ಎತ್ತರವನ್ನು ತಲುಪುವುದು. 3. ಮಿಥುನ ರಾಶಿಯ 3ನೇ ಮಹಾಭವಿಷ್ಯವಾಣಿ. ಇದು ಅತ್ಯಂತ ವಿಶಿಷ್ಟ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಾಗಿದೆ. ಈ ಬಾರಿ ದೇವಗುರು ಬೃಹಸ್ಪತಿಯ ನವಮ ದೃಷ್ಟಿ ನಿಮ್ಮ ದ್ವಾದಶ ಭಾವದ ಮೇಲೆ ಬೀಳಲಿದೆ. ಶಾಸ್ತ್ರಗಳಲ್ಲಿ ಈ ದೃಷ್ಟಿಯನ್ನು ಮೋಕ್ಷದಾಯಿ ದೃಷ್ಟಿ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಈ ಭಾವವನ್ನು ಖರ್ಚು, ನಷ್ಟ ಅಥವಾ ವ್ಯಯದ ಭಾವ ಎಂದು ಪರಿಗಣಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಇದು ಆತ್ಮ ಸಂತುಲನ, ಆಂತರಿಕ ಶಾಂತಿ ಮತ್ತು ಮೋಕ್ಷ ಮಾರ್ಗದ ಸಂಕೇತವಾಗಿದೆ. ಬೃಹಸ್ಪತಿಯ ಅಮೃತ ದೃಷ್ಟಿ ಈ ಸ್ಥಳದ ಮೇಲೆ ಬೀಳುವಾಗ ನಿಮ್ಮ ಜೀವನದಲ್ಲಿನ ಅನಗತ್ಯ ಭಾರಗಳು ನಿಧಾನವಾಗಿ ದೂರವಾಗುತ್ತವೆ. ಈ ದೃಷ್ಟಿಯ ಪರಿಣಾಮವಾಗಿ ಅನಗತ್ಯ ಖರ್ಚುಗಳು ಕಡಿಮೆ ಆಗುತ್ತವೆ. ಇತ್ತೀಚಿನ ಕಾಲದಲ್ಲಿ ನೀವು ಮಾಡಿದ ವ್ಯರ್ಥ ಖರ್ಚುಗಳು ಮತ್ತು ಆರ್ಥಿಕ ಒತ್ತಡಗಳು ಈಗ ನಿವಾರಣೆಯಾಗಲಿವೆ. ಧನದ ಉಪಯೋಗ ಸರಿಯಾದ ದಿಕ್ಕಿಗೆ ಹೋಗುತ್ತದೆ. ಅಂದರೆ ನಿಮ್ಮ ಹಣವು ಶ್ರೇಯಸ್ಕರ ಮತ್ತು ಶುಭ ಕಾರ್ಯಗಳಿಗೆ ಮಾತ್ರ ಬಳಸಲ್ಪಡುವುದು. ಆರೋಗ್ಯ ಮತ್ತು ಆರ್ಥಿಕ ಸಮತೋಲನ ವೃದ್ಧಿಯಾಗುತ್ತದೆ. ಆರೋಗ್ಯ ಸಂಬಂಧಿ ಖರ್ಚುಗಳಿಂದ ಆರ್ಥಿಕ ಸ್ಥಿತಿ ದುರ್ಬಲವಾಗಿದ್ದರೆ ಈಗ ಪರಿಹಾರ ಸಿಗುತ್ತದೆ. ಮನಸ್ಸು ಮತ್ತು ದೇಹ ಎರಡೂ ಸಮತೋಲನದ ಸ್ಥಿತಿಗೆ ಬರುತ್ತವೆ. ಕಾನೂನು ವಿಚಾರಗಳು ಮತ್ತು ನ್ಯಾಯಾಂಗ ಸಮಸ್ಯೆಗಳು ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ. ಇದುವರೆಗೆ ನಿಮ್ಮ ಮನಸ್ಸಿಗೆ ತೀವ್ರ ಒತ್ತಡ ನೀಡುತ್ತಿದ್ದ ವಿಷಯಗಳು ನಿಧಾನವಾಗಿ ನಿಮಗೆ ಅನುಕೂಲಕರ ಫಲ ನೀಡಲಿವೆ. ವಿದೇಶ ಸಂಬಂಧಿತ ಅವಕಾಶಗಳು. ವಿದೇಶದಲ್ಲಿ ನೆಲೆಸಲು ಮಿ ವೀಸಾ ಅಥವಾ ಸ್ಟಡಿ ವೀಸಾಕ್ಕಾಗಿ ಕಾಯುತ್ತಿರುವವರಿಗೆ ಈ ಕಾಲ ಸುವರ್ಣಾವಕಾಶ ತರಲಿದೆ. ಮುಂದಿನ 49 ದಿನಗಳಲ್ಲಿ ಈ ಗ್ರಹ ಚಲನೆ ನಿಮ್ಮ ಜೀವನದಲ್ಲಿ ಅಂತಾರಾಷ್ಟ್ರೀಯ ಯಶಸ್ಸಿನ ದಾರಿ ತೆರೆಯುತ್ತದೆ. ವಿದೇಶ ಪ್ರಯಾಣ, ವಿದೇಶಿ ಕಂಪನಿಯಿಂದ ಕೆಲಸದ ಆಫರ್ ಅಥವಾ ಓದಿನ ಅವಕಾಶಗಳು ಅಪ್ರತೀಕ್ಷಿತವಾಗಿ ಬಂದುಕೊಳ್ಳಬಹುದು. ಸ್ನೇಹಿತರೆ, ಈ ಭವಿಷ್ಯವಾಣಿ ಕೇವಲ ಭೌತಿಕ ಲಾಭದ ಸೂಚನೆಯಲ್ಲ, ಇದು ನಿಮ್ಮ ಜೀವನದಲ್ಲಿ ಸಂತುಲನ, ಮಾನಸಿಕ ಶಾಂತಿ ಮತ್ತು ಮಹಾ ಅವಕಾಶಗಳ ಬಾಗಿಲು ತೆರೆಯುವ ದಿವ್ಯ ಕ್ಷಣವಾಗಿದೆ. 4. ಮಿಥುನ ರಾಶಿಯ 4ನೇ ಮಹಾಭವಿಷ್ಯವಾಣಿ, ಭಾಗ್ಯದ ಸುವರ್ಣ ವರದಾನ. ಸ್ನೇಹಿತರೆ, ಈಗ ನಾವು ಬರೆಯಲಿರುವುದು ಅತ್ಯಂತ ಮಹತ್ವದ ಭವಿಷ್ಯವಾಣಿ, ಏಕೆಂದರೆ ಇದು ನಿಮ್ಮ ಭಾಗ್ಯದ ಕುರಿತು ಇದೆ. ಬೃಹಸ್ಪತಿ ಕೇವಲ ಯಾವುದೋ ಒಂದು ಭಾವದ ಸ್ವಾಮಿಯಲ್ಲ, ಅವರು ನಿಮ್ಮ ಭಾಗ್ಯಶ ಗ್ರಹ. ಅಂದರೆ ನಿಮ್ಮ ಭಾಗ್ಯವನ್ನು ನಿಯಂತ್ರಿಸುವ ದೇವರು. ಮತ್ತು ಭಾಗ್ಯಶ ಗ್ರಹ ಉಚ್ಚಸ್ಥಿತಿಗೆ ಬಂದಾಗ ವ್ಯಕ್ತಿ ಸಾಮಾನ್ಯವಾಗಿರಲಾರನು. ಅವನು ವಿಶಿಷ್ಟ ವ್ಯಕ್ತಿ, ಸಮಾಜದಲ್ಲಿ ಪ್ರಭಾವ ಬೀರುವ ವ್ಯಕ್ತಿಯಾಗಿ ಬೆಳೆಯುತ್ತಾನೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ತಿಳಿದಿದೆ, ಶ್ರಮದಿಂದ ಯಶಸ್ಸು ಸಿಗುತ್ತದೆ. ಆದರೆ ನಿಜವಾದ ಸತ್ಯ ಏನೆಂದರೆ, ಶ್ರಮ ಎಲ್ಲರೂ ಮಾಡುತ್ತಾರೆ, ಅದು ರಿಕ್ಷಾ ಚಾಲಕನಾಗಿರಲಿ ಅಥವಾ ರೈತನಾಗಿರಲಿ. ಆದರೆ ವ್ಯತ್ಯಾಸ ಆಗುವುದು ಭಾಗ್ಯ ಸೇರುವಾಗ. ಮತ್ತು ಇದೇ ಭಾಗ್ಯದ ಸಹಕಾರ ಈಗ ಮಿಥುನ ರಾಶಿಯವರ ಪಾಲಿಗೆ ಬರಲಿದೆ. ದೀಪಾವಳಿಗೆ ಮೊದಲು ದೇವಗುರು ಬೃಹಸ್ಪತಿಯ ನವಮ ದೃಷ್ಟಿ ನಿಮ್ಮ ಶ್ರಮದಲ್ಲಿ ಭಾಗ್ಯದ ಸುವರ್ಣ ಬಾಗಿಲು ತೆರೆಯಲಿರುವುದು. ಅಲ್ಲಿ ದಾರಿಗಳು ಮುಚ್ಚಿಕೊಂಡಿದ್ದವು, ಅಲ್ಲಿ ಹೊಸ ಅವಕಾಶಗಳು ದೊರೆಯಲಿವೆ. ಅಲ್ಲಿ ನಿರಾಶೆ ಇತ್ತು, ಅಲ್ಲಿ ಹೊಸ ಪ್ರಾರಂಭದ ಬೆಳಕು ಮೂಡಲಿದೆ. ಇದು ಅಂಧ ನಂಬಿಕೆ ಅಲ್ಲ, ಇದು ಖಗೋಳಶಾಸ್ತ್ರದ ಜೀವಂತ ಸತ್ಯ. ಏಕೆಂದರೆ ಗ್ರಹಗಳ ಚಲನವು ಕೇವಲ ಆಕಾಶದ ಬದಲಾವಣೆ ಮಾತ್ರವಲ್ಲ, ಅದು ಮಾನವನ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಆದ್ದರಿಂದ ಮಿಥುನ ರಾಶಿಯವರೇ, ಈ ದೀಪಾವಳಿ ನಿಮ್ಮ ಭಾಗ್ಯೋದಯ ಮತ್ತು ನೂತನ ಯಶಸ್ಸಿನ ಕಾಲದ ಆರಂಭವಾಗಲಿದೆ. 5. ಮಿಥುನ ರಾಶಿಯವರಿಗೆ ಗಮನಿಸಬೇಕಾದ ಮತ್ತು ಅಂತಿಮ ಭವಿಷ್ಯವಾಣಿ ಏನೆಂದರೆ, ಸರಿ ಫಲ ಪಡೆಯುವ ನಿಯಮಗಳು. ಸ್ನೇಹಿತರೆ, ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಬಹುದು, ಎಲ್ಲ ಮಿಥುನ ರಾಶಿಯವರಿಗೆ ಒಂದೇ ರೀತಿಯ ಫಲ ಸಿಗುತ್ತದೆಯೇ? ಶಾಸ್ತ್ರಗಳು ಹೇಳುವಂತೆ ಇಲ್ಲ, ಪ್ರತಿಯೊಬ್ಬರ ಕುಂಡಲಿ ವಿಭಿನ್ನವಾಗಿದೆ.
ಜನ್ಮ ಲಗ್ನ, ಗೃಹಸ್ಥಿತಿ ಮತ್ತು ಡಿಗ್ರಿಗಳು ಎಲ್ಲರದು ವಿಭಿನ್ನವಾಗಿರುತ್ತದೆ. ಫಲವು ಶಕ್ತಿ ಹೊಂದಲು ದೇವಗುರು ಬೃಹಸ್ಪತಿ ನಿಮ್ಮ ಕುಂಡಲಿಯಲ್ಲಿ ಸರಿಯಾದ ಸ್ಥಾನದಲ್ಲಿ ಬಲವಂತರಾಗಿರಬೇಕು. ಬೃಹಸ್ಪತಿ ಷಷ್ಠ, ಅಷ್ಟಮ ಅಥವಾ ದ್ವಾದಶ ಭಾವದಲ್ಲಿ ಅಥವಾ ಮಕರ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇದ್ದರೆ ಅವರ ಶುಭ ಫಲ ಸೀಮಿತವಾಗಿರುತ್ತದೆ. ಆದರೆ ಅವರು ಈ ಸ್ಥಳಗಳಲ್ಲಿ ಇಲ್ಲದಿದ್ದರೆ ಈ ದೀಪಾವಳಿ ನಿಮ್ಮ ಜೀವನಕ್ಕೆ ಅದ್ಭುತ ವರದಾನ ತರಲಿದೆ. ಇದು ನಿಮ್ಮೊಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಹೊಸ ಅವಕಾಶಗಳ ದಾರಿ ತೆರೆಯುತ್ತದೆ. ಬೃಹಸ್ಪತಿಯ ಪೂರ್ಣ ಆಶೀರ್ವಾದ ಪಡೆಯಲು ಕೆಲವು ಕ್ರಮಗಳು: ಗುರುವಾರ ಅಥವಾ ಪ್ರತಿದಿನವೂ ಗುರುವೇ ನಮಃ ಮಾಲಾ ಜಪ ಮಾಡುವುದು, ವಿಷ್ಣು ಸಹಸ್ರನಾಮ ಪಾಠ ಮಾಡುವುದು ಅಥವಾ ಕೇಳುವುದು, ಹಳದಿ ಬಟ್ಟೆ ಧರಿಸುವುದು ಅಥವಾ ಹಳದಿ ವಸ್ತು ಸೇವಿಸುವುದು. ಪುರುಷರು ಬಲಕೈ, ಮಹಿಳೆಯರು ಎಡಕೈಗೆ. ಸಾವಧಾನಿ: ಬೃಹಸ್ಪತಿ ಷಷ್ಠ, ಅಷ್ಟಮ, ದ್ವಾದಶ ಭಾವ ಅಥವಾ ನೀಚ ಸ್ಥಾನದಲ್ಲಿ ಇದ್ದರೆ ಹಳದಿ ವಸ್ತು ಅಥವಾ ಪುಕರಾಜ ಧರಿಸಬೇಡಿ. ವಿಶೇಷ ಗಮನ: ರತ್ನಗಳನ್ನು ಯಾವಾಗಲೂ ಯೋಗ್ಯ ಜ್ಯೋತಿಷಿ ಸಲಹೆಯಿಂದ ಧರಿಸಬೇಕು. ಕೇವಲ ನೋಡಿಕೊಂಡು ಅಥವಾ ಕೇಳಿಕೊಂಡು ಧರಿಸುವುದರಿಂದ ಭಾಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ಸ್ನೇಹಿತರೆ, ನಿಮಗೆ ಈ ಮಾಹಿತಿಯು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು, ಬೆಳಕು ಮತ್ತು ಯಶಸ್ಸನ್ನು ತರುವುದಕ್ಕೆ ಸಹಾಯ ಮಾಡುತ್ತದೆ. ಈ ದೀಪಾವಳಿ ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಫಲತೆಯಿಂದ ತುಂಬಿರಲಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.